ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ನಾಡಗೀತೆಯ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ನಿಂತು ಆದ್ರೆ ಇಲ್ಲಿ ತಂದಿಟ್ಬಿಡ. ನಮಸ್ಕಾರ. ಈ ದಿನ 25, 26, 27ನೇ ಸಾಲಿನ ಮಹಾತ್ಮ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಗೆ ಆಗಮಿಸಿರುವಂತಹ ನೋಡಲ್ ಅಧಿಕಾರಿಗಳಾದಂತಹ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಉತ್ತರ ವಲಯರವರು ಶ್ರೀರಾಮಸ್ ಅವರು ಅವರಿಗೆ ಎಲ್ಲ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳಾದಂತಹ ಮೇಡಮ್ ಅವರು ಕೂಡ ಆಗಮಿಸಿದೆ. ಅವರಿಗೆ ಎಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ರೂಪಾ ಮೇಡಮ್ ಅವರು ಕೂಡ ಆಗಮಿಸಿದೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಅದೇ ರೀತಿ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಈ ಗ್ರಾಮ ಸಭೆಗೆ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂಜಿನಿಯರ್ ತಾಲೂಕು ಪಂಚಾಯತಿ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿನೋದ್ ಕುಮಾರ್ ಹಾಗೂ ರಕ್ಷಿತಾ ಅವರು ಕೂಡ ಕಾರ್ಯಕ್ರಮಕ್ಕೆ ಸಭೆಗೆ ಆಗ್ತಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈಗ ಗ್ರಾಮ ಸಭೆಗೆ ಆಗಮಿಸಿರುವಂತಹ ಎಲ್ಲ ಆಶಾ ಕಾರ್ಯಕರ್ತರಿಗೆ ಹಾಗೂ ಅಂಗನವಾಡಿ ಶಿಕ್ಷಕರಿಗೆ ಹಾಗೂ ವೈದ್ಯ ಅಧಿಕಾರಿಗಳ ಹಾಗೂ ನಮ್ಮ ಕೂಸಿನ ಮನೆ ಸಿಬ್ಬಂದಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಗ್ರಂಥಾಲಯ ಮೇಲ್ವಿಚಾರಕರು ಹಾಗೂ ಸಾರ್ವಜನಿಕರಿಗೆ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನ ಉದ್ಘಾಟನೆ ನೀರೇರೋದ್ರ ಮೂಲಕ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಉದ್ಘಾಟನೆಯನ್ನ ಮಾಡಿಕೊಂಡಂತ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳು ಹೇಳ್ತಾ ಕರಪತ್ರ ಓದುವುದು. ನಮಸ್ಕಾರ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಉದ್ದು ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. 2025-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯ 15ನೇ ಹಣಕಾಸು ಯೋಜನೆ, ರಾಜ್ಯ ಹಣಕಾಸು ಆಯೋಗ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಕಾಮಗಾರಿಗಳು ಹಾಗೂ ಇತರ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮಂಡ್ಯರವರ ಆದೇಶ ಪತ್ರ ಸಂಖ್ಯೆ ಗ್ರಾಹಕ 12 ಸಾಪ ಈ ಉದ್ಯೋಗ ಖಾತ್ರಿ ಯೋಜನೆ CR 13/2026-27 ದಿನಾಂಕ 25/5/2026 ಸರ್ಕಾರ ಆದೇಶ ಪತ್ರ ದಿನಾಂಕ 11/6/2026 25-26ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಮತ್ತು 15ನೇ ಹಣಕಾಸು ಯೋಜನೆಯ ವಿವಿಧ ಹಂತದ ಅನುಷ್ಠಾನ, ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ, ಉತ್ತರಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ. ಗಾಂಧೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನಾಂಕ 1/4/2025ರಿಂದ ದಿನಾಂಕ 31/3/2026 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಿಸಿದ ಕಾಮಗಾರಿಗಳು ಮತ್ತು 2025-26ನೇ ಸಾಲಿಗೆ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ದಿನಾಂಕ 27/6/2026ರಿಂದ ದಿನಾಂಕ 1/7/2026 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆಯನ್ನು ನಡೆಸಿ ನಂತರ ನೋಡಲ್ ಅಧಿಕಾರಿಗಳಾದ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಉತ್ತರ ವಲಯ ಮಂಡ್ಯರವರು ತಾಲೂಕು ರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಭೆ ನಡೆಯುವ ದಿನಾಂಕ 2/7/2026 ಗುರುವಾರ, ಸಮಯ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಗ್ರಾಮ ಪಂಚಾಯತ್ ಆವರಣ, ಗಾಣಗಾಡು. ಧನ್ಯವಾದಗಳು. ಇಂದಿನ ಗ್ರಾಮ ಸಭಾ ನಡವಳಿ ಓದುವುದು ಮತ್ತು ಅದರ ಅನುಪಾಲನ ವರದಿಯ ಬಗ್ಗೆ ಸಭೆಗೆ ತಿಳಿಸುವುದು. ಅಂದ್ರೆ ಇಂದಿನ ವರ್ಷದ ಗ್ರಾಮ ಸಭಾ ನಡವಳಿಯಲ್ಲಿ ಒಟ್ಟು ವಸೂಲಾತಿ ಖಂಡಿಕೆಗಳು 8 ಇದ್ದು ಒಟ್ಟು ಮೊತ್ತ 2,38,062 ಅದನ್ನ ಕೈಬಿಡಿಸಲಾಗಿದೆ. ಅದೇ ರೀತಿ ಆಕ್ಷೇಪಣೆ 14 ಖಂಡಿಕೆಗಳಿದ್ದು ಅದರ ಮೊತ್ತ 23,80,000
2,38,062 ಕೈ ಬಿಡಿಸಲಾಗಿದೆ. ಇಂದಿನ ಆ, ವರ್ಷದ ನಡ ಆಕ್ಷೇಪಣೆ ವಸೂಲಾತಿಯನ್ನ ಕೈ ಬಿಡಿಸುವ ಬಗ್ಗೆ ಈಗ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂತಹ ನಮ್ಮ ರೂಪಾ ಮೇಡಮ್ ಅವರು ಈ ಬಗ್ಗೆ ಮಾತಾಡ್ತಾರೆ. ಬೆಳಗಿನ ಶುಭೋದಯಗಳು. ಆರೋಗ್ಯಕ್ಕೆ ಶ್ರೇಷ್ಠ ಸಂಪತ್ತು, ನಿಷ್ಕ್ರಿಯ ಗೌತಮ ಬುದ್ಧರ 5ನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಶ್ರೀಯುತ ಶಿವರಾಮ ಸರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆ ಆಡಳಿತಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಇತರೆ ಇಲಾಖೆಯವರು, ಇಂಜಿನಿಯರ್ಗಳು, ಎಲ್ಲ ಗ್ರಾಮಸ್ಥರು ಮತ್ತೆ ಎಲ್ಲ ಒಂದು ಆಶಾ ಕಾರ್ಯಕರ್ತರು ಮತ್ತೆ ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, 26ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನ ಆಗಿತ್ತು ಮತ್ತು 15ನೇ ಹಣಕಾಸು ಹೆಚ್ಚು ವೆಚ್ಚಗಳ ಬಗ್ಗೆ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಒಂದು 3 ದಿನಗಳ ಕಾಲ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4ನೇ ದಿನವನ್ನು ಆಯೋಜಿಸಲಾಗಿದೆ. ಇದು 1/4/2025ರಿಂದ 31/3/2026 ಒಂದು ಆರ್ಥಿಕ ವರ್ಷದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಏನೇನು ಖರ್ಚು ವೆಚ್ಚಗಳಾಗಿತ್ತು ಅದರ ಬಗ್ಗೆ ಮಾಹಿತಿನ ಒಂದು ಗ್ರಾಮ ಸಭೆ ಸೀಮಿತ ಆಗಿರುತ್ತೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮೊದಲೆಲ್ಲ ಈಗ ಜಿ ರಾಮ್ಜಿ 2025ಕ್ಕೆ ಒಂದು ಪುನರ್ನಾಮಕರಣ ಆಗಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಬೇಡಿಕೆಯ ಪ್ರಕಾರ ಪ್ರತಿ ಕುಟುಂಬಕ್ಕೆ 100 ದಿನ ಕೆಲಸ ಕೊಡಬೇಕು ಅನ್ನೋದು ಆಗ್ತಾಯಿತ್ತು. ಈಗ 125 ದಿನ ಕೆಲಸ ಕೊಡಲಿಕ್ಕೆ ಜಿ ರಾಮ್ಜಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ನೈಜೈರಿಕ ಮಿಷನ್ ಗ್ರಾಮೀಣ ಜಿ ರಾಮ್ಜಿ 2025ರಲ್ಲಿ 125 ದಿನ ಕೆಲಸ ಕೇಳಲಿಕ್ಕೆ ಒಂದು ಕುಟುಂಬಕ್ಕೆ ಅವಕಾಶ ಇದೆ. ನೀವು ಯಾವಾಗ ಬೇಕಾದರೂ ಬೇಡಿಕೆಯನ್ನು ಸಲ್ಲಿಸಬಹುದು. ಮತ್ತು ಕೆಲಸ ಕೇಳಿದ 15 ದಿನಗಳೊಳಗೆ ಕೆಲಸವನ್ನು ಸಾಧ್ಯವಾಗಿರುತ್ತೆ. ಮತ್ತು ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಹೆಚ್ಚು ಮಾಡುವಂಥದ್ದು ಒಂದು ಆದಾಯ ಪ್ರಕೃತಿಯ ಒಂದು ಜೀವನ ಕುಟುಂಬವನ್ನು ನೆರವಾಗುವಂತೆ ಹೊಸ ಒಂದು 2025ಕ್ಕೆ ಒಂದು ಬೆಳವಣಿಗೆ ಭಾರತದ ಬೆಳವಣಿಗೆ ಆಗಿರ್ಬೋದು. ಈ ರಾಜ್ಯದಲ್ಲಿ ಈಗ ಒಂದು ಹಕ್ಕನ್ನು ಜಾರಿಗೆ ತಂದಿದೆ. ಜೊತೆಗೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಜೀವನಿ ಆಗಿರ್ಬೋದು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಗಿರ್ಬೋದು ಕೂಡ ಈ ಹಕ್ಕನ್ನು ಕೂಡ ಪಡೆಯಲಿಕ್ಕೆ ಅರ್ಹರಿರ್ತಾರೆ. ಮತ್ತು ಕೆಲಸ ಇಲ್ಲ ಅಂತೇಳಿ ನಿಮ್ಮ ಗ್ರಾಮದಲ್ಲಿ 5 ಕಿಲೋಮೀಟರ್ ದೂರ ಹೋಗಿ ಮಾಡ್ಕೊಳ್ಳೋದು ಕೂಡ ಅವಕಾಶ ಇರುತ್ತೆ. ಮತ್ತು ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ, ಗರ್ಭಿಣಿಯರಿಗೆ ಕೂಡ 18 ವರ್ಷ ಮೇಲ್ಪಟ್ಟವರು ಮತ್ತು ಸರ್ಕಾರಿ ಕೆಲಸದಲ್ಲಿ ಹೊರತುಪಡಿಸಿ ಉಳಿದಂಥ ಒಂದು ಅವಕಾಶ ಇದೆ. ಮತ್ತು ನೀವು ಏನಾದರೂ ಕೆಲಸ ಮಾಡುವಂಥ ಸ್ಥಳದಲ್ಲಿ ಆ ಒಂದು ಅವಧಿಯಲ್ಲಿ ಏನನ್ನ ಕೆಲಸಕ್ಕೆ ಅವರಿಗೆ ಸರ್ಕಾರದಿಂದ ಒಂದು ಸಿಗುವ ಒಂದು ಸಹಾಯಧನವನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ. ಈಗ ಮೊದಲೆಲ್ಲ 100 ದಿನ ಇತ್ತು, ಈಗ 125 ದಿನ ಇದೆ ಮತ್ತು 372 ದಿನದ ಕೂಲಿ ಮೊತ್ತ ಇತ್ತು. ಈಗ ಜುಲೈ 1ರಿಂದ 382 ರೂಪಾಯಿ ಒಂದು ಕೂಲಿ ಮೊತ್ತ ಅಂತ ಇತ್ತು. ಈಗ ಜಿ ರಾಮ್ಜಿ ಹೊಸ ಮಸೂದೆ ಬಂದ ಮೇಲೆ ವೇತನ ಪಾವತಿ ಅನ್ನೋದು ಪರಿಷ್ಕರಣೆ ಮಾಡಿರುವಂಥದ್ದು. 382 ರೂಪಾಯಿ ಒಂದು ದಿನದ ವೇತನವನ್ನು ಮಹಿಳೆಯರು ಎಲ್ಲರಿಗೂ ಸಮಾನವಾದಂಥ ವೇತನವನ್ನು ಪಡಿಬೋದು. ಮತ್ತು ಆಡಳಿತಾತ್ಮಕ ವೆಚ್ಚ 5% ಇತ್ತು, ಈಗ 9% ಅಂತ ಮಾಡಿದ್ದಾರೆ. ಜೊತೆಗೆ ಒಂದು ಎಲ್ಲ ಸೌಲಭ್ಯಗಳನ್ನು ಮಾಡಬೇಕು. ಇದು ಡಿಜಿಟಲ್ ಹಾಕಬೇಕು. ಏನೇ ಕೆಲಸ ಮಾಡ್ತಕ್ಕಂಥದ್ದು NMS ಸ್ಟಾಫಲ್ಲಿ ಇರುವಂತೆಲ್ಲ ಫೋಟೋವನ್ನು ಜೋರ್ ಟ್ಯಾಗ್ ಮಾಡಬೇಕು. ಒಂದು ಸುಮಾರು ಮಾರ್ಗಸೂಚಿಗಳನ್ನು ಮುಂದಿನ ಒಂದು ಮನ್ನಾ ನರೇಗಾಕ್ಕೂ ಜಿ ರಾಮ್ಜಿಗೂ ಮಾರ್ಗಸೂಚಿಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಅದರಂತೆ ಕೂಡ ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಮುದಾಯ ಕಾಮಗಾರಿ ಆಗಿರ್ಬೋದು, ವೈಯಕ್ತಿಕ ಕಾಮಗಾರಿ ಆಗಿರ್ಬೋದು, ಎಲ್ಲವನ್ನು ಕೂಡ ಪಡ್ಕೋಬೋದು. ಮೊದಲೆಲ್ಲ ಪೇಮೆಂಟ್ ಆಗಲ್ಲ, ನಿಧಾನ ಆಗ್ತದೆ. ಗಜ್ರಿ ಪೇಮೆಂಟ್ ಆಗಿರೋದ್ರಿಂದ ವೈಯಕ್ತಿಕ ಪ್ಲಾನ್ ಅವರ ಒಂದು ಖಾತೆಗೆ ಸಹಾಯಧನವನ್ನು ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಎಲ್ಲ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಸತಿ ಫಲಾನುಭವಿಗಳಿಗೆ 90 ಮಾನವ ದಿನಗಳನ್ನು ಕೊಡ್ತಕ್ಕಂಥದ್ದು, 57,000 ಒಂದು
ಶೆಡ್ಗಳಾಗಿರ್ಬೋದು, ಈ ರೀತಿ ಎಲ್ಲ ಒಂದು ಅನುಷ್ಠಾನ ಆಗಿರೋ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ. ಈಗ 2025-26ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ 23 ಕಾಮಗಾರಿಗಳು ಅನುಷ್ಠಾನ ಆಗಿರುವಂಥದ್ದು. ಮತ್ತು ತೋಟಗಾರಿಕೆಯಲ್ಲಿ 3 ಕಾಮಗಾರಿಗಳು, ರೇಷ್ಮೆಯಲ್ಲಿ 2, ಕೃಷಿ ಇಲಾಖೆಯಲ್ಲಿ 1, ಅರಣ್ಯದಲ್ಲಿ 1, ಒಟ್ಟಾರೆ 30 ಕಾಮಗಾರಿಗಳು ಅನುಷ್ಠಾನ ಆಗಿದೆ ಈ ಒಂದು ಆರ್ಥಿಕ ವರ್ಷದಲ್ಲಿ. ಅದಕ್ಕೆ 22,35,946 ರೂಪಾಯಿ ಖರ್ಚಾಗಿರುವಂಥದ್ದು. ಅದು ಯಾವ್ಯಾವ ಫಲಾನುಭವಿಗಳು ಈ ಸಹಾಯಧನವನ್ನು ಪಡ್ಕೊಂಡಿದ್ದಾರೆ, ಯಾವ್ಯಾವ ಸ್ಥಳದಲ್ಲಿ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅನ್ನೋದನ್ನ ತದನಂತರ ನಿಮಗೆ ಮಂಡನೆ ಮಾಡ್ತಿದ್ದೀವಿ. ಹಾಗೆಯೇ ರಾಜ್ಯ ಪುರಸ್ಕೃತ ಯೋಜನೆಯಾದಂಥ ಒಂದು 15 ಹಣಕಾಸು ಯೋಜನೆಯ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಜನಸಂಖ್ಯೆ ಮತ್ತು ಭೌಗೋಳಿಕ ಅಂಶದ ಆಧಾರದ ಮೇಲೆ ಅನುದಾನ ಬಿಡುಗಡೆಯಾಗುತ್ತೆ. ಈ ಒಂದು ಆರ್ಥಿಕ ವರ್ಷದಲ್ಲಿ 2 ಕಂತು ಬಿಡುಗಡೆಯಾಗಿರುವಂಥದ್ದು. ತುಂಬ ಕಡಿಮೆ ಅನುದಾನ ಬಿಡುಗಡೆಯಾಗಿರೋದು 13,22,434 ರೂಪಾಯಿ ಬಿಡುಗಡೆಯಾಗಿರುವಂಥದ್ದು. ಅದರಲ್ಲಿ ಒಟ್ಟು 13 ಕಾಮಗಾರಿಗಳು ಅನುಷ್ಠಾನ ಆಗಿದೆ. 11,28,609 ರೂಪಾಯಿ ಖರ್ಚಾಗಿರುವಂಥದ್ದು. ಕುಡಿಯುವ ನೀರು, ನೈರ್ಮಲ್ಯ, ನೀರಿಗೆ ಸಂಬಂಧಿಸಿದಂತೆ 11,17,080 ರೂಪಾಯಿ ಖರ್ಚಾಗಿರೋದು. ಒಟ್ಟಾರೆ 15 ಫೈನಾನ್ಸಲ್ಲಿ 22,30,392 ರೂಪಾಯಿ ವರ್ಷದಲ್ಲಿ ಖರ್ಚು ಬರೆಸಿರುವಂಥದ್ದು. ಇದು ಯಾವ್ಯಾವ ಗ್ರಾಮದಲ್ಲಿ ಅನುಷ್ಠಾನ ಆಗಿದೆ ಅನ್ನೋದನ್ನ ಮಂಡನೆ ಮಾಡ್ತಾರೆ. ತದನಂತರ ನಿಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲು ಮನ್ಮನ್ ನೆರೇಗಾ, ಹಾಗೆ 15 ಹಣಕಾಸು ಯೋಜನೆ. ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ ಕಾಮಗಾರಿಗಳು: ಮೊಟ್ಟಂಗಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮುಂಭಾಗದಿಂದ ಹಳ್ಳದವರೆಗೆ ಸಿಸಿ ಚರಂಡಿ 34,040. ಮೊಟ್ಟಂಗಳಿ ಗ್ರಾಮದ ಶಿವಕುಮಾರ್ ಜಮೀನಿನಿಂದ ಜಯರಾಮ್ ಜಮೀನಿನವರೆಗೆ ಕಾಲುವೆ ರಸ್ತೆಗಳು 93,240. ಗಾಂಧಾರ್ ಗ್ರಾಮದ ದಸರಾ ಜಮೀನಿನಿಂದ ಬೊಮ್ಮೇಗೌಡ ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 1,99,430. ಅನಾಯ್ಕುಂಟೆ ಗ್ರಾಮದ ಜಯರಾಮ್ ಜಮೀನಿನಿಂದ ರೈಸ್ ಮಿಲ್ವರೆಗೆ ಕಾಲುವೆ ಅಭಿವೃದ್ಧಿ 2,63,070. ಮೊಟ್ಟಂಗಳಿ ಗ್ರಾಮದ ಅಂಜಲಿ ಕೋಮ್ ಕಿಶೋರ್ ರವರ ವಸತಿ 15,540. ಗಾಂಧಾರ್ ಗ್ರಾಮದ ಗೀತಾ ಕೋಮ್ ಪ್ರಕಾಶ್ ರವರ ವಸತಿ 20,720. ಗಾಂಧಾರ್ ಗ್ರಾಮದ ರಂಗಮ್ಮ ಕೋಮ್ ರಂಗಶೆಟ್ಟಿ ರವರ ವಸತಿ 25,900. ಮೊಟ್ಟಂಗಳಿ ಗ್ರಾಮದ ಗೀತಾ ಕೋಮ್ ಶೇಖರ್ ರವರ ವಸತಿ 25,900. ಮೊಟ್ಟಂಗಳಿ ಗ್ರಾಮದ ಪುಷ್ಪಲತಾ ಕೋಮ್ ನಂಜುಂಡೇಗೌಡರವರ ವಸತಿ 13,310. ಮನ್ನಾಯ್ಕನಕಟ್ಟೆ ಗ್ರಾಮದ ಆನಂದ ಕೋಮ್ ಚಿಕ್ಕಬೋರೇಗೌಡರವರ ದನದ ಕೊಟ್ಟಿಗೆ 2,220. ಮೊಟ್ಟಂಗಳಿ ಗ್ರಾಮದ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 2,77,130. ಮೊಟ್ಟಂಗಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ಬೋರಲಿಂಗಣ್ಣನ ಮನೆಯವರೆಗೆ ಸಿಸಿ ರಸ್ತೆ 49,560. ಗಾಂಧಾರ್ ಗ್ರಾಮದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಹತ್ತಿರವಿರುವ ಕೆರೆ ಅಭಿವೃದ್ಧಿ 77,700 ಸಾಮಗ್ರಿ ಹಾಕಿರುವಂಥದ್ದು. ಮೊಟ್ಟಂಗಳಿ ಗ್ರಾಮದ ಮಮತಾ ಕೋಮ್ ಬಸವರಾಜ್ ರವರ ದನದ ಕೊಟ್ಟಿಗೆ 42,515. ಮೊಟ್ಟಂಗಳಿ ಗ್ರಾಮದ ಗೌರಮ್ಮ ಕೋಮ್ ದೇವೇಗೌಡರವರ ದನದ ಕೊಟ್ಟಿಗೆ 16,410. ಮೊಟ್ಟಂಗಳಿ ಗ್ರಾಮದ ರವಿ ಬಿನ್ ಕರಿಯಪ್ಪರವರ ಸೋಪ್ಪಿಟ್ಟು 5,050. ಗಾಂಧಾರ್ ಗ್ರಾಮದ ಪುಷ್ಪಾಮಿ ಬಿನ್ ಮಂಚೇಗೌಡರವರ ದನದ ಕೊಟ್ಟಿಗೆ 5,040. ಮಲ್ಲೈಕಟ್ಟೆ ಗ್ರಾಮದ ಪ್ರೇಮ ಕೋಮ್ ದೇವರಾಜ್ ರವರ ದನದ ಕೊಟ್ಟಿಗೆ 9,529. ಇನ್ನು ಅರಣ್ಯ ಇಲಾಖೆ ಪಿಸಿ ಫಾರಂ ಬಿ ಬ್ಲಾಕ್ ಸ್ಮಶಾನದ ಆವರಣದಲ್ಲಿ ನೆಗೆತೋಟು ಬೆಳೆಸುವ ಕಾಮಗಾರಿ 47,340. ತೋಟಗಾರಿಕೆ ಇಲಾಖೆ ಮಲ್ನಾಯ್ಕನಕಟ್ಟೆ ಗ್ರಾಮದ ಪ್ರದೀಪ್ ಬಿನ್ ಬಿಳಿಗೌಡರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 20,350. ಮಲ್ನಾಯ್ಕನಕಟ್ಟೆ ಗ್ರಾಮದ ಶಶಿಧರ ಬಿನ್ ಬೋರಯ್ಯರವರ ಜಮೀನಿನಲ್ಲಿ ಬಾಳೆ ಅಂಗಾಂಶ 85,430. ಮಲ್ನಾಯ್ಕನಕಟ್ಟೆ ಗ್ರಾಮದ ಶಶಿಧರ್ ಬಿನ್ ಬೋರಯ್ಯರವರ ಜಮೀನಿನಲ್ಲಿ ಬಾಳೆ 24,420. ಇನ್ನು ರೇಷ್ಮೆ ಇಲಾಖೆ ಮಲ್ನಾಯ್ಕನಕಟ್ಟೆ ಗ್ರಾಮದ ಜವರೇಗೌಡ ಬಿನ್ ಕುಂಟ ಚೆನ್ನಯ್ಯರವರ ಜಮೀನಿನಲ್ಲಿ ಹೊಸ ಇತ್ತು ನೇರಳೆ ನಾಟಿ 32,190. ಮಲ್ನಾಯ್ಕನಕಟ್ಟೆ ಗ್ರಾಮದ ವಿನಯ್ ಕುಮಾರ್ ಬಿನ್ ಕುಳ್ಳೇಗೌಡರವರ ಜಮೀನಿನಲ್ಲಿ ಇತ್ತು ನೇರಳೆ ನಾಟಿ 32,000. ಇನ್ನು ಕೃಷಿ ಇಲಾಖೆ ಮುಡ್ಚಪ್ನಹಳ್ಳಿ ಗ್ರಾಮದ ಗೌಡನಕಟ್ಟೆ ಅಭಿವೃದ್ಧಿ 4,14,030 ರೂಪಾಯಿ.
15ನೇ ಹಣಕಾಸು ಕಾಮಗಾರಿಗಳು. ಡಿಸಿಬಿ 4 ಮಲ್ಲೈಕಟ್ಟೆ ಗ್ರಾಮದ ಗಾಂಧಾಳ್ ರಸ್ತೆಯಿಂದ ಶಿವರಾಮ್ ಮನೆಯವರೆಗೆ ಸಿಸಿ ಚರಂಡಿ ಮತ್ತು ಸಿಸಿ ರಸ್ತೆ 1,33,426. ಡಿಸಿಬಿ 15 ಮೊಡಚಾಕ್ನಳ್ಳಿ ಗ್ರಾಮದ ಹೆಲ್ತ್ ಕ್ವಾರ್ಟರ್ಸ್ ಹತ್ತಿರ 12 ಮೈಲಿಯ ಗುಂಡಿಗಳನ್ನು ಕಾಂಕ್ರೀಟ್ನಿಂದ ಮುಚ್ಚುವ ಕಾಮಗಾರಿ 1,52,129. ಡಿಸಿಬಿ 7 ಮಲ್ಲಾಯ್ಕನಕಟ್ಟೆ ಗ್ರಾಮದ ಸೋಮಯ್ಯನ ಮನೆ ಹತ್ತಿರ ಸಿಸಿ ರಸ್ತೆ 78,825. ಡಿಸಿಬಿ 8 ಮೊಡಚಾಕ್ನಳ್ಳಿ ಗ್ರಾಮದ ಹೆಲ್ತ್ ಕ್ವಾರ್ಟರ್ಸ್ ಹತ್ತಿರ ಗುಂಡಿಗಳನ್ನು ಕಾಂಕ್ರೀಟ್ನಿಂದ ಮುಚ್ಚುವ ಮುಂದುವರೆದ ಕಾಮಗಾರಿ 84,647. ಡಿಸಿಬಿ 12 ಗಾಂಧಾಳ್ ಗ್ರಾಮ ಪಂಚಾಯಿತಿ ಆಟೋ ಶೆಡ್ ನಿರ್ಮಾಣ 56,267. ಡಿಸಿಬಿ 14 ಮೊಡಚಕ್ನಳ್ಳಿ ಗ್ರಾಮದ ಜವರೇಗೌಡ ಮನೆಯಿಂದ ಪುಟ್ಟೇಗೌಡ ಮನೆಯವರೆಗೆ ಕಾಂಕ್ರೀಟು 2,44,039. ಡಿಸಿಬಿ 21 ಗಾಂಧಾಳ್ ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಕಿಟಕಿ ಬಾಗಿಲು ಮತ್ತು ರಿಪೇರಿ 32,632. ಡಿಸಿಬಿ 21 ಗಾಂಧಾಳ್ ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಕಿಟಕಿ ಬಾಗಿಲು ಮತ್ತು ರಿಪೇರಿ ಕಾಟು 47,868. ಡಿಸಿಬಿ 24 ಗಾಂಧಾಳ್ ಗ್ರಾಮದ ರೂಪಾಕಂ ಸಂತೋಷ್ ಮನೆಯ ಹತ್ತಿರ ಪೈಪ್ಲೈನ್ ಕಾಮಗಾರಿ 24,926. ಡಿಸಿಬಿ 28 ಮೊಡಚಾಕ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೃಷ್ಣರವರ ಮನೆಯಿಂದ ಶಿವಪ್ಪ ಮನೆಯವರೆಗೆ ಸಿಸಿ ಚರಂಡಿ 1,22,629. ಡಿಸಿಬಿ 29 ಮಂಡ್ಯ ತಾಲೂಕು ಮೊಡಚಾಕ್ನಳ್ಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರ ಹತ್ತಿರ ರಾತ್ ನಿರ್ಮಾಣ 35,987. ಧನ್ಯವಾದ. ಇಷ್ಟೊತ್ತು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅನ್ನೋದನ್ನ ಮುಂದೆ ಮಂಡನೆ ಮಾಡಿದ್ದೀವಿ. ಈ ಎಲ್ಲ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಕೂಡ ಎಲ್ಲ ಕಾಮಗಾರಿಗಳನ್ನು ಮನೆ ಭೇಟಿ ಅನುಭವಿ ಯೋಜನೆ ತಲುಪಿದೆಯಾ, ಮತ್ತು ದರಕ್ಕೆ ಮಾಡ್ಕೊಂಡಿದ್ದಾರೆ, ವಸತಿಗಳನ್ನು ಮಾಡ್ಕೊಂಡಿದ್ದಾರೆ, ಮತ್ತು ಸಿಸಿ ಚರಂಡಿ ಆಗಿದೆಯಾ ಅನ್ನೋದನ್ನ ಎಲ್ಲವನ್ನೂ ಕೂಡ ನಾವು 3 ದಿನಗಳ ಕಾಲ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಜೊತೆಗೆ ನಾವು ಕಡತಗಳಲ್ಲಿ ಒಂದು ಕಂಡುಬಂದಂಥ ಅಂಶಗಳ ಬಗ್ಗೆ ಹೇಳೋದಾದರೆ, ನನಗೆ 15 ಫೈನಾನ್ಸಲ್ಲಿ ಏನೋ 13 ಕಾಮಗಾರಿಗಳು ಅನುಷ್ಠಾನ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದಕ್ಕಾಗಿ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ರಾಜಧಾನಿ ಅದರಂತೆ ಕೆಲವು ಕಾಮಗಾರಿಗಳಿಗೆ ಉಳಿದಂತೆ ಯಾವುದೇ ಬಾಕಿ ಇದೆ ಅಲ್ಲಿವರೆಗೆ ಅದು ಪ್ರೋಸೆಸ್ ವ್ಯಾಲ್ಯೂಯೇಷನ್ ಅಂತೇಳಿ ನಾವು ವರದಿಯಲ್ಲಿ ತೋರಿಸಿದ್ದೀವಿ. ಜೊತೆಗೆ 15 ಫೈನಾನ್ಸಲ್ಲಿ 2 ಗಂಟೆಗಳಿಗೆ ಫೋಟೋ ಇರೋದಿಲ್ಲ. ಫೋಟೋವನ್ನು ಲಗತ್ತಿಸಿ ಅನುಪಾಲನ ವರದಿಯನ್ನು ಕೊಡಬೇಕು ಅಂತ ಹೇಳ್ಬೋದ. ಮತ್ತು ಮುಂದಿನ ದಿನಗಳಲ್ಲಿ ಹೊಸ ಒಂದು ರಾಮ್ಜಿ ಮಸೂದೆ 2025ರಲ್ಲಿ ಏನು ಜುಲೈ 1ರಿಂದ ಪ್ರಾರಂಭವಾಗಿದೆ. ಅದು ಒಂದು 2047ನೇ ಇಸ್ವಿಯವರೆಗೆ ಒಂದು ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಸಾಧನೆ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಹೊಸ ಮಸೂದೆಯನ್ನು ಜಾರಿಗೆ ತಂದಿದೆ. ಇದರಲ್ಲಿ ಸಿಗುವಂಥ ಎಲ್ಲ ಒಂದು ಸಹಾಯಧನವನ್ನಾಗಿರ್ಬೋದು, ಮತ್ತು ಕಾಮಗಾರಿಗಳನ್ನಾಗಿರ್ಬೋದು ಎಲ್ಲವೂ ಕೂಡ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ, ಜೊತೆಗೆ ಇಲಾಖೆಯಲ್ಲಿ ಸಿಗುವಂಥ ತೋಟಗಾರಿಕೆ ಇರ್ಬೋದು, ಅರಣ್ಯ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ರೇಷ್ಮೆ ಮತ್ತು ಅರಣ್ಯ ಇಲಾಖೆಯಲ್ಲಿ ಸಿಗುವಂಥ ಒಂದು ಸಹಾಯಧನದ ಮತ್ತು ಕಾಮಗಾರಿಗಳನ್ನು ಮುಂದೆ ಮಂಡನೆ ಮಾಡ್ತಾರೆ. ಜೊತೆಗೆ ತೋಟಗಾರಿಕೆಯಲ್ಲೂ ಕೂಡ 3 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಇನ್ನು ಹೆಚ್ಚಿನ ಒಂದು ಸಹಾಯಧನವನ್ನು ಪಡ್ಕೋಬೇಕು ಅಂತ ಹೇಳ್ತಾ, ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒಂದು ಕಡತವನ್ನು ಕೊಟ್ಟಿಲ್ಲ. ಇನ್ನು ಕೊಟ್ಟಿರುವಂಥ ಇನ್ನೊಂದು ಕಡತದಲ್ಲಿ ಕಡತ ನಿರ್ವಹಣೆ ಮಾಡಬೇಕು. ಅದು ನಾವು ತೋರಿಸಿದ್ದೀವಿ. ಅದನ್ನು ನಾವು ನಿನ್ನೆವರೆಗೂ ಕೇಳಿದ್ದೀವಿ, ಇದುವರೆಗೂ ಕೊಟ್ಟಿಲ್ಲ. ಮತ್ತು ಇನ್ನು ವೈಯಕ್ತಿಕ ಫಲಾನುಭವಿ ಹೆಸರಿಗೆ ಇಲಾಖೆಯಲ್ಲಿ ಏನೇ ಬೇಕು ಸರ್, ಯಾಕಂದ್ರೆ ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ಫಲಾನುಭವಿಗಳು ಅಂತೇಳಿ ಮಾಹಿತಿಯನ್ನು ಕೊಡಿ. ಅಲ್ಲಿ ಯಾವ ನಮ್ಮ ನಿಟ್ಟಿಗೆ ಏನಪ್ಪ ಅಂದರೆ ಪಾರದರ್ಶಕವಾಗಿರಬೇಕು. ಯಾಕಂದರೆ ಫಲಾನುಭವಿ ಹೆಸರಿಗೆ ಖಾತೆಗೆ ಅನುದಾನ ಸಹಾಯಧನ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರ್ತೀವಿ. ಯಾಕಂದರೆ ಜಾಬ್ ಕಾರ್ಡು ಕೆಲವು ಕಡೆ ಸರಿ ಜಾಬ್ ಕಾರ್ಡ್ ಸಮಸ್ಯೆ ಆಗಿರ್ಬೋದು, ಏನಾಗಿದೆ ಅನ್ನೋದನ್ನ ಅನುಪಾಲನ ವರದಿಯನ್ನು ಕೊಡಬೇಕು. ಇನ್ನು ರಾಮ್ಜಿಯಲ್ಲಿ ಸಿಗುವಂಥ ಸೌಲಭ್ಯವನ್ನು ಎಲ್ಲ ಒಂದು ಸಾರ್ವಜನಿಕ ವರ್ಗದವರು ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ.
ಅಣ್ಣ ಇವ್ರು ತೋಟಗಾರಿಕೆ ಇವ್ರು ಕೇಳೋಣ. ಇನ್ನೊಂದಾಯ್ತಾ ಬಂದು ನಮ್ಮ ತೆಂಗು ಸಸಿ ನೋಡಿ ಸಾಕು ಸ್ವಲ್ಪ ರೋಗ ಬಂದಿದೆ ಅಂತ ನಾವು ತಪ್ಪ ಹೋಗಿದ್ದೀವಿ. ಅವ್ರು ಬಂದು ನೋಡಿ ಔಷಧಿ ಅದನ್ನು ಬಂದು ನೋಡ್ತಾರೆ. ಸಸಿ ಈಗ ಕಾಲಿ ಬಿಡಬೇಕು ಜಮೀನ ಸಸಿ ಹೇಳ್ಬೇಕಾದ್ರೆ ತೆಂಗು ಸಸಿ ಅಂತ ಸರ್ ಎಷ್ಟು ತಿಂಗಳಿಂದ ಏನಿಲ್ಲ, ನೀವು ಕ್ಲಿಯರ್ನೇ ಸೇರಿಸಿದ ಮೇಲೆ ಅಪ್ರೂವಲ್ ಆದ ತಕ್ಷಣ ನೀವು ಸಂಬಂಧಪಟ್ಟ ಒಂದು ಇಲಾಖಾಧಿಕಾರಿಗಳನ್ನ ಭೇಟಿ ಮಾಡಬೇಕು. ಭೇಟಿ ಮಾಡಿ ನಮ್ಮದು ಸಹಾಯಧನವನ್ನ ಪಡ್ಕೋತಾ ಇದ್ವಿ, ಯೋಜನೆಗೆ ಸೇರಿಸಿದೀವಿ ನಾವು ಕೊಡಿ ಅಂತ ಹೇಳಿದ್ರೆ ಅವ್ರು ಬಂದು GPS ಮಾಡಿ ಏನೇ ಮಾರ್ಕ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಕೆಲಸಗಳ 15 ದಿನದೊಳಗಡೆ ತಗೋಬಹುದು. ಇಲ್ಲಿಂದ ನಿಮ್ಮ ಮತ್ತೆ ಬರ್ತೀರಪ್ಪ, ಬಂದಾಗ ನಾವು ಫೋನ್ ಮಾಡ್ತೀವಿ ನೀವು ಕಳ್ಸಿಕೊಟ್ಟೆ ಸರ್ PDO ಸರ್ ಏನಾಗಿದೆ ಸರ್ ಈ ವರ್ಷ 26-27ನೇ ಸಾಲಿನಲ್ಲಿ ಕಳಿಸಿರೋದಂತೆ. ಅಷ್ಟರಲ್ಲಿ ಅಪ್ರೂವಲ್ ಆದ ತಕ್ಷಣ ನೀವು ಗ್ರಾಮ ಪಂಚಾಯತಿಗೆ ಬಂದು ಭೇಟಿ ನೀಡಿ ಅದನ್ನೊಂದು ಜೆರಾಕ್ಸ್ ಪ್ರತಿಯನ್ನು ತಗೊಂಡೋಗಿ ಇಲಾಖೆ ಅಧಿಕಾರಿಗೆ ಕೊಡಿ. ಯಾಕಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗೆ ಯೋಜನೆ ಮಾಡುವಂಥದ್ದು. ಅಕ್ಟೋಬರ್ 1 ದಿನ ನೀವು ಯಾವಾಗಾದ್ರೂ 3 ವರ್ಷ ವ್ಯಾಲಿಡಿಟಿ ಇರುತ್ತೆ, ಹೆಸರನ್ನ ನೋಂದಾಯಿಸ್ಕೊಡಿ. ನೋಂದಾಯಿಸ್ಕೊಂಡು ಮನೇಲೂ ಇರಬಾರ್ದು. ಅಲ್ಲಲ್ಲೇ ಏನಾಯ್ತು, ನಮ್ಮ ಪ್ರೋಸೆಸ್ ಏನಾಯ್ತು ಅಂತ ಕೇಳ್ತಾರೆ. ಒಂದು ನಿಮಿಷ ಸರ್, PDO ಅವ್ರು ಕೊಡ್ತಿದ್ದಾರೆ ಸರ್. ನೀವು ಅಪ್ರೂವ್ ಹೇಳಿದ್ರಲ್ಲ ಕಳಿಸಿದ್ದೀವಿ, ಇನ್ನೊಂದು 4-5 ದಿನ ಅಪ್ರೂವ್ ಕೊಡ್ತಾರೆ. ಅದನ್ನ ಅಪ್ರೂವಲ್ ಆದರೆ ನಿಮ್ಮ ಒಬ್ಬರದೇ ಅಪ್ರೂವಲ್ ಆಗಲ್ಲ, ಇಡೀ ನಿಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಬರ್ತದೆ ಅಷ್ಟು ಕೂಡ ಅಪ್ರೂವಲ್ ಆಗುತ್ತೆ. ಅವಾಗ ಅವ್ರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ, ಅವಾಗ ಅವ್ರು ಮಾಡ್ತಾ ಇರೋದೇ ನಿಮ್ದು ಆಗಿರ್ತದೆ, ಅವಾಗ ನೀವು ಮಾಡ್ಬೋದಲ್ವಾ. ಫೋನ್ ನಂಬರ್ ಕೊಟ್ಟಿದ್ರೆ ಸುಮ್ಮನೆ ಕೇಳ್ತಾನೆ ಇರ್ಬೇಕಾಯ್ತದೆ. ಎಲ್ಲೂ ನಡೀತಾ ಇಲ್ಲ ಕೆಲಸಗಳು, ಅರ್ಥ ಆಯ್ತಾ. ಅಲ್ಲಿ ಕೆಲಸ ಸ್ಟಾರ್ಟ್ ಆಯ್ತದೆ ಅಲ್ಲಿ ಅಪ್ರೂವಲ್ ಆಗೈತೆ ಅಂತ ಎಲ್ಲರೂ ಯಾವಾಗ ಕೊಡ್ತಾರೆ ಅಪ್ರೂವಲ್? ಅಪ್ರೂವಲ್ ಇದೊಂದು 4-5 ದಿನ ಆದ್ಮೇಲೆ ಇಲ್ಲೇ ಪಂಚಾಯತಿಗೆ ಕೊಡ್ತೀವಿ. ಕೇಳಿ ಮಂಡ್ಯಕ್ಕೆ ನೀವು ಏನಿಲ್ಲ, ಅಲ್ಲಿ ಅಪ್ರೂವಲ್ ಆಗಿ ಬಂತು ಅಂದ್ರೆ ನೀವು ಆಟೋಮೆಟಿಕ್ ಸ್ಟಾರ್ಟ್. ಈಗ ಫೋನ್ ನಂಬರ್ ಕೊಡ್ತಾರೆ ಕೇಳೋಣ ಕೇಳಿ ತಪ್ಪ ಹೋಗಿ ಬಂದು ಒಂದು ತೆಂಗಿನ ಮರ ನೋಡಿ ಅಂತ ಸಾಹೇಬ್ರಿಗೂ ಹೋಗಿ ಹೇಳ್ತೀನಿ ಬಂದು ನೋಡಿ ಅಂತ. ಸ್ವಲ್ಪ ಬಂದು ನೋಡಿ ರೈತ ತೆಗೆದುಕೊಂಡು ಹೋಗೋದೇನು ಹೇಳ್ತಾರೆ, ಬಂದು ಮಾಡ್ಕೊಡ್ತಾರೆ. ಸರಿ ಸರ್. ಚರಂಡಿ ಎತ್ತಾಕಿಲ್ಲ, ಸ್ವಲ್ಪ ಚರಂಡಿ ಎತ್ತಾಕಿಲ್ಲ. ಕಂದಾಯ ಆಗುತ್ತೆ, ಯಾವ ರೀತಿ ಆಗುತ್ತೆ, DBT ಮುಖಾಂತರ ಬ್ಯಾಲೆನ್ಸ್ ಬರುತ್ತಾ ಇಲ್ಲ ನಮ್ಮ ವೈಯಕ್ತಿಕ ಅಕೌಂಟ್ ಬರುತ್ತಾ, ಓದೋದ್ರಲ್ಲ ಡಿಜಿಟಲ್ ಕಂದಾಯ ಆಗುತ್ತೆ ಅಂತ ಧನಂ ಕೊಟ್ಟಿಗೆ ಫಲಾನುಭವಿ ಆನಂದ ಕಿತ್ತೂರೇಗೌಡ. ಸ್ಟಾರ್ಟಿಂಗಲ್ಲಿ ಯಾವುದು ಅಕೌಂಟ್ ಕೊಟ್ಟಿದ್ದೀರಾ, ಯಾವುದು ರಾಷ್ಟ್ರೀಯ ಅಕೌಂಟ್ ಕೊಟ್ಟಿದೆ, ಅದು ಈಗ ವಿಚಾರಿಸಿದ್ರೆ ಅಕೌಂಟ್ ಇದಾಗಿದೆ ಅಂತ ಮಾಹಿತಿ ಬಂತು. ಆಮೇಲೆ ಒಂದು ಯಾವುದೇ ಸರ್ಕಾರದ ಸಹಾಯಧನ ಮತ್ತು ಜೀವ ಬೆಲೆಕ್ಕೆ ಗೊತ್ತಿತ್ತು. ಅದು ಸರ್ಕಾರದ ಯಾವುದೇ ದೇಶದಲ್ಲಿ ಸಹಾಯಧನ ಕೊಡ್ತಿದ್ರೆ ಜೀವ ಬೆಲೆ ಗೊತ್ತಿತ್ತು. ಈಗ ಮದುವೆಯಿಂದ ನಾವು ಈಗ ಕನ್ವರ್ಷನ್ನಿಂದ ಅಕೌಂಟ್ ಇದಾಗಿದೆ ಅಂತ ಇನ್ನೊಂದು ನಾವು ಅಷ್ಟಾಗಿ ಕೊಟ್ಟು ಮಾಡಿದ್ದೀವಿ.
ನನಗೆ ಗೊಂದಲ ಇರುವುದು ಏನು ಅಂತಂದ್ರೆ ಈಗ ಅಂತರ್ಜಾಲ ಅಂತ ಜೀವ ಬೆಳೆಸಿ ಬರುತ್ತಾ ಹತ್ತೊಂಬತ್ತನೇ ತಾರೀಕಿನಲ್ಲಿ ಹಣ ಬಿಡುಗಡೆ ಆಗಿದ್ದ ಮಾಹಿತಿ ಬಿಡುಗಡೆ ಆಗ್ತದೆ. ಆದರೆ ಈ ಕ್ಷಣಕ್ಕೆ ನಮಗೆ ಹಣ ತಲುಪಿಲ್ಲ. ಅದಕ್ಕೋಸ್ಕರ ನಾನು ಗಮನಿಸ್ತಾ ಇದ್ದೇನೆ. ಅದು ಏನಾಗಿದೆ ಅಂದ್ರೆ ನನ್ನ ಎಫ್ಡಿ ಅಕೌಂಟ್ ಡೆಡ್ ಆಗಿದೆ. ಇದನ್ನು ನಾನು ಬೇರೆ ಅಕೌಂಟ್ ಈಗ ಪೇಮೆಂಟ್ಸ್ ಅಕೌಂಟ್ಗೆ ಬರುತ್ತಾ ಕೊಡು ಕೊಡು ಚೆಕ್ ಮಾಡಿಸ್ಕೊಳ್ಳಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಕಯ್ಯ ಅಂತ ಅಂದ್ಬಿಟ್ಟು ಅರಣ್ಯ ಇಲಾಖೆ. ನಮ್ಮ ಇಲಾಖೆಯಿಂದ ರೈತರಿಗೆ ಮಳೆ ಪ್ರಾರಂಭದಲ್ಲಿ ನಾವು ಗಿಡಗಳು ಕೊಡ್ತಾ ಇದ್ದೀವಿ. ರೈತರಿಗೆ ಹೆಚ್ಚಿನ ಆದಾಯವನ್ನು ಬರುವಂತಹ ಗಿಡಗಳಲ್ಲಿ ಶ್ರೀಗಂಧ ಕೊಡ್ತಾ ಇದ್ದೀವಿ, ರಕ್ತ ಚಂದನ ಕೊಡ್ತಾ ಇದ್ದೀವಿ, ಹೊನ್ನೆ ಕೊಡ್ತಾ ಇದ್ದೀವಿ, ಹೊಂಗೆ, ಮಹಾಗನಿ, ತೇಗ ಇವೆಲ್ಲನ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಆಸಕ್ತಿ ಇರುವಂಥವರು ರೈತರು ಬಂದು ತಮ್ಮ ಜಮೀನಿನಲ್ಲಿ ಬದುಗಳಲ್ಲಿ ನೆಟ್ಕೊಳ್ಳೋಕ್ಕೆ ತೇಗ ಮತ್ತೆ ರಕ್ತ ಚಂದನ, ಗಂಧ, ಮಹಾಗನಿ ಇವೆಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಒಂದು ಗಿಡಕ್ಕೆ ₹6 ಅಂತ ಇದೆ. ಬಂದು ತಾವು ನರ್ಸರಿಲಿ ಡೈರೆಕ್ಟ್ ನೀವೇ ಆಧಾರ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು, ಫೋಟೋ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ನಿಮ್ಮದು RTC ತಗೊಂಡು ಬಂದು ನೇರವಾಗಿ ನೀವು ನರ್ಸರಿಲಿ ಇಲ್ಲಾಂದ್ರೆ ಆಫೀಸಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ತಾವು ಗಿಡವನ್ನು ತಗೋಬೋದು ಅಂತ ಹೇಳ್ತಾ ನಮ್ಮ ಇಲಾಖೆಯಲ್ಲಿ ಎಷ್ಟು ಉಪಯೋಗ ಇದೆ ಅಂತ ತಮಗೆ ಹೇಳ್ಬೋದು. ಅವ್ರಿಗೆ ಪ್ರಯೋಜನ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅವಾಗ ಏನಾದರೂ ಯಾರಾದರೂ ಆಸಕ್ತಿ ಇರೋರು ನಮ್ಮ ರೇಷ್ಮೆ ಇಲಾಖೆ ಏನಾದರೂ ಸಂಪರ್ಕ ಮಾಡಿದ್ರೆ ದುರ್ಗದಲ್ಲಿ ಅವ್ರಿಗೆ ಪ್ರಯೋಜನೆಗೆ ಮಾಡ್ಕೊಡ್ತಾರೆ. ಪಂಚಾಯತಿನಲ್ಲಿ ಎಷ್ಟು ಕೂಡ ಅವರು ನಮಗೆ ವಿಚಾರ ತಿಳಿಸ್ತಾರೆ. ಅವ್ರಿಗೆ ಎಸ್ಟಿಮೇಟ್ ಮಾಡಿ ಪ್ರಯೋಜನ ಕಾಮಗಾರಿನ ಅನುಷ್ಠಾನ ಮಾಡೋದಕ್ಕೆ ನಮ್ಮ ಎಲ್ರಿಗೂ ನಮಸ್ಕಾರ. ಈ ದಿನ ನಾಡಿಕಾಳು ಗ್ರಾಮ ಪಂಚಾಯತಿನಲ್ಲಿ 2025-26ನೇ ಸಾಲಿನ ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026ರವರೆಗೆ ಏನೇನು ಹಣಕಾಸು ಯೋಜನೆಯಲ್ಲಿ ಕಾರ್ಯಕ್ರಮಗಳು ನಡೆದಿದ್ದಾವೋ ಅವುಗಳ ಬಗ್ಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಈ ದಿನ ಸಭೆಯನ್ನು ನಡೆಸಿ ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮ ಇದು ಎಲ್ರಿಗೂ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾಜರಾಗಿದ್ರಿ. ಮತ್ತೆ ಈ ಕಳೆದ 27ನೇ ತಾರೀಕಿಂದ ಇಲ್ಲಿವರೆಗೆ ಏನೇನು ಸ್ಥಳ ಭೇಟಿಯನ್ನು ಮಾಡಿ ಪರಿಶೀಲನೆ ಮಾಡಿ ವಿಷಯವನ್ನು ಸಂಗ್ರಹ ಮಾಡಿ ಇವತ್ತು ಪ್ರಸ್ತುತಪಡಿಸಿದಾರೋ ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ರಿ. ಅದರ ಜೊತೆಗೆ ನಮ್ಮ ಅರಣ್ಯ ಇಲಾಖೆ ಮತ್ತೆ ರೇಷ್ಮೆ ಇಲಾಖೆ, ಕೃಷಿ ಇಲಾಖೆಯವರು ಬಂದಿಲ್ಲ. 2 ಇಲಾಖೆಯವರು ಕೂಡ ರೈತರಿಗೆ ಸಿಗುವಂಥ ಅನುಕೂಲಗಳ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಪಂಚಾಯತ್ ವತಿಯಲ್ಲಿ ಏನೆಲ್ಲ ಸವಲತ್ತುಗಳು ಸಿಗ್ತಾವೋ ಅವುಗಳನ್ನ ಮಾಡಿಕೊಂಡು ತಮ್ಮ ಗ್ರಾಮಗಳಲ್ಲಿ ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಸಾಮೂಹಿಕವಾಗಿ ಆಗಿರ್ಬೋದು ಅನುಕೂಲಗಳನ್ನು ಪಡ್ಕೊಂಡು ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿಗೆ ಕೂಡ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ PDO ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದಾರೆ. ಅವರು ಈಗ ಏನು ಕೊರತೆಗಳ ಬಗ್ಗೆ ಹೇಳಿದಾರೋ ಗ್ರಾಮಸ್ಥರು
ಚರಂಡಿ ಸ್ವಚ್ಛತೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದ್ರ ಕಡೆ ಗಮನವನ್ನು ಹರಿಸಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಅವರಲ್ಲಿ ಹೇಳ್ಕೊಳ್ತಾ ಮತ್ತೆ ಸ್ಕೂಲ್ಗಳಿಗೆ ಏನಾದ್ರು ಆಗಿದೆ ಸರ್ ಶಾಲೆಗಳಿಗೆ ನಾವು ಇಲಾಖೆ ಆಗಿರೋದ್ರಿಂದ ಮತ್ತೆ ಇವರೆಲ್ಲ ಮೂಲತಃ ಶಾಲೆಗಳೇ ಬಂದಿರೋದ್ರಿಂದ ಎಲ್ಲ ಇಲಾಖೆಗಳು ದಯವಿಟ್ಟು ಕೆಲ ಗ್ರಾಮದ ಮಕ್ಕಳು ಎಲ್ಲರೂ ಕೂಡ ಪ್ರಜೆಗಳಾಗ್ಬೇಕಾದವರೆಲ್ಲ ಈಗ ಶಾಲೆಗಳಲ್ಲಿ ಇರ್ತಾರೆ ಅಲ್ಲಿ ಶಾಲೆಯ ಪರಿಸರ ಚೆನ್ನಾಗಿದ್ರೆ ಅವರ ಬೌದ್ಧಿಕ ಮಟ್ಟವು ಕೂಡ ಉತ್ತಮವಾಗ್ತದೆ ಅಂತ ಕಾರಣಕ್ಕಾಗಿ ದಯವಿಟ್ಟು ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಮತ್ತೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಇದು 15ನೇ ಹಣಕಾಸು ಯೋಜನೆ ಮತ್ತೆ ನರೇಗಾ ಈಗ ಈ ರಾಮ್ಜಿ ಹೆಸರು ಏನು ಬದಲಾವಣೆ ಆಗಿದೆಯೋ ಅದರಲ್ಲಿ ಈ ಎರಡೂ ಕಾರ್ಯಕ್ರಮಗಳ ಬಗ್ಗೆ ತಾವೆಲ್ಲರೂ ಕೂಡ ಪ್ರಸ್ತುತವಾಗಿ ತಿಳ್ಕೊಂಡಿದ್ರಿ. ಈ ಸಂದರ್ಭದಲ್ಲಿ ಇನ್ನೇನಾದರೂ ಶಾಲೆ ಗ್ರಾಮದಲ್ಲಿ ಅವಶ್ಯಕತೆ ಇದೆ, ಬದಲಾವಣೆ ಆಗ್ಬೇಕಾಗಿದೆ, ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಾವು ನಮ್ಮ PDO ಅವರನ್ನ ಸಂಪರ್ಕಿಸಿ ಅನುಕೂಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮನ್ನು ಹೊಂದಿಸಿ ಮಾತಾಡಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಿರಣ್ ಸರ್ನ ಕೇಳ್ತಿದ್ರೆ ನಾವು ಕಿರಣ್ ಸರ್ ನಿಮ್ಮ ಬಗ್ಗೆ ಹೋಗಿದ್ದು ಹೇಳ್ತಾ ಇದ್ರು, ಇನ್ನೂ ಕೆಲಸ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಅವ್ರು ತೆಲುಗು ಏನೋ ಓದಿದೆಯಂತೆ, ಅದನ್ನ ಭೇಟಿ ಮಾಡ್ತೀನಿ ಏನೋ ಇದೆ ಅಂತ ಹೇಳ್ತಾ ಇದ್ರು. ಕರೆ ಮಾಡ್ತಾ ಇರ್ತೀನಿ, ಅವರು ಬರ್ತಾ ಇಲ್ಲ ಅಂತ ಹೇಳ್ತಿದ್ರು. ಅವರು ತೆಂಗು ಹಾಕೋಬೇಕಂತೆ, ಖಾಲಿ ತೋಟ ಬಿಟ್ಕೊಂಡಿದ್ದಾರಂತೆ. ಅವ್ರೇನಿದೆ ಒಂದು ಪ್ರೋಸೆಸ್ ಮಾಡಿಸ್ಕೊಡಿ. ಈಗ ಹೋದಾಗಿದೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಕೆಲಸ ಮಾಡ್ತೀನಿ. ನಮ್ಮ ಇಲಾಖೆ ಯೋಜನೆ ಬಂದ್ಬಿಟ್ಟು ನಿಮಗೆ ಫಸ್ಟ್ ಏನು ಬಂತು, ಈಗ VPG ರಾಮ್ಜಿ ಮೊದಲೇನಿತ್ತು ಅಂದರೆ ನರೇಗಾ ಇತ್ತು. ಈಗ ಅದನ್ನು VPG ರಾಮ್ಜಿ ಆಗಿ ಹೊಸ ಯೋಜನೆ ತಂದಿದ್ದಾರೆ. ಅದರಲ್ಲಿ ನಮಗೆ ಮೇನ್ ಬೆಳೆ ಬಂದ್ಬಿಟ್ಟು ತೆಂಗು. ಮತ್ತೆ ಏನಾಗ್ತಿತ್ತು ಅಂದರೆ
ಲೆಕ್ಕದಲ್ಲಿ ಕೊಡ್ತಾ ಇದ್ವಿ. ಈಗ ಲಾಸ್ಟ್ ವರ್ಷದಿಂದ ಏನ್ ಮಾಡಿದ್ದಾರೆ ಅಂದ್ರೆ ಬಾಳೆ ಮತ್ತೆ ಪಪ್ಪಾಯನ ನರೇಗಾದಲ್ಲಿ ಕೊಡ್ತಾ ಇಲ್ಲ. ಅಂದ್ರೆ ನಮ್ಮ ಇಲಾಖೆದು ಬಾಳೆಗೆ ಪಪ್ಪಾಯಗೆ ನಮ್ಮ ಇಲಾಖೆದು ಯೋಜನೆ ಇದೆ NHM ಅಂತ, ಅದರಲ್ಲಿ ನಾವು ಕೊಡ್ತೀವಿ. ಅದು ಬಿಟ್ಟು ನಿಮ್ಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಸಹಾಯಧನ ಕೊಡ್ತೀವಿ. ನಿಮ್ಗೆ ಅಡಿಕೆ ಒಂದು ಬೆಳೆ ಬಿಟ್ಟು ಬೇರೆ ಯಾವುದೇ ಬೆಳೆಗೆ ನೀವು ಹನಿ ನೀರಾವರಿ ಮಾಡಿಸ್ಕೊಂಡ್ರೆ ಎಲ್ಲಾ ಕ್ಯಾಟಗರಿಗೂ 90% ಸಬ್ಸಿಡಿ. ಅಂದ್ರೆ 10% ಮಾತ್ರ ನಿಮ್ಮ ನಿಮ್ಮ ರೈತ ವಂತಿಕೆ ಏನಿದೆ ಅದನ್ನ ಕಟ್ಟಬೇಕು. 90% ನಾವು ಇದು ಮಾಡ್ತೀವಿ. ಆಮೇಲೆ ಇನ್ನು ಕೆಲವು ಯೋಜನೆ ಅಂದ್ರೆ ಮೆಷಿನರೀಸ್ ಬರುತ್ತೆ. ಮೆಷಿನರೀಸ್ ಅಲ್ಲಿ ನಮಗೆ ಟ್ರ್ಯಾಕ್ಟರ್, ಪವರ್ ಟಿಲ್ಲರು, ಪವರ್ ವೀಟು ಅದೆಲ್ಲ ಕೊಡ್ತೀವಿ ನಾವು. ಜನರಲ್ ಕ್ಯಾಟಗರಿಗೆ ಅದು 40% ಇದೆ. SC/STಗೆ 50% ಸಬ್ಸಿಡಿ ಇದೆ. ಮತ್ತೆ ನಮ್ದು ಒಂದು ಮೇಜರ್ ಸ್ಕೀಮ್ ಅಂದ್ರೆ ಈಗ ತಾಳೆ ಬೆಳೆ ಏನಾಗ್ತಿದೆ ಅಂದ್ರೆ ತಾಳೆ ಬೆಳೆ ಬಗ್ಗೆ ರೈತರಿಗೆ ಅಷ್ಟು ಇನ್ನ ಅರಿವು ಮೂಡಿಲ್ಲ. ಯಾಕೆಂದ್ರೆ ತಾಳೆ ಬೆಳೆ ಅಂದ್ರೆ ತಾಳೆ ಎಣ್ಣೆ ಮಾಡೋದು, ಆಯಿಲ್ ಪಾಮ್ ಆಯಿಲ್ ಅಂತಾರಲ್ಲ ಅದು ಇಲಾಖೆಯಿಂದ ನೀವು ಅದನ್ನ ಗಿಡ ಕೊಡಿಸ್ತೀವಿ. 4 ವರ್ಷ ನೀವು ಗಿಡನ ಉಳಿಸ್ಕೊಂಡು ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಾವು 4 ವರ್ಷಕ್ಕೂ ಅದಕ್ಕೆ ಸಹಾಯಧನ ಕೊಡ್ತೀವಿ. ಈಗ ಫಸ್ಟ್ ವರ್ಷ ನಿಮ್ಗೆ ಗಿಡ 20,000, 2.5 ಎಕರೆಗೆ 20,000 ಕೊಡ್ತೀವಿ ಪರ್ ಹೆಕ್ಟರ್. ನೀವು ನೆಕ್ಸ್ಟ್ ಆ ಗಿಡದೊಳಗಡೆ ನೀವು ಅಂತರ ಬೆಳೆ ಮಾಡ್ಕೊಂಡ್ರೆ ಅದಕ್ಕೂ ಸಹಾಯಧನ ಕೊಡ್ತೀವಿ. ಅದಕ್ಕೆ ಹನಿ ನೀರಾವರಿ ಮಾಡ್ಕೊಂಡ್ರೆ ತಾಳೆ ಬೆಳೆಗೆ ಅದಕ್ಕೂ ನಾವು ಸಹಾಯಧನ ಇರುತ್ತೆ. ಅಂದ್ರೆ ನೀವು ನೆಕ್ಸ್ಟ್ ಬೇರೆ ಬೇರೆ ಏನ್ ಬೆಳಿತೀರಾ 4 ವರ್ಷ ನೀವು ಉಳಿಸ್ಕೊಂಡ್ರೆ ಪ್ರತಿ ವರ್ಷ 1 ಹೆಕ್ಟರ್ಗೆ 5,750 ರೂಪಾಯಿ ನಾವು ತಾಳೆ ಬೆಳೆಗೆ ಮೇಂಟೆನೆನ್ಸ್ ಅಂತ ಗೊಬ್ಬರ ಅದಕ್ಕೆ ಇದಕ್ಕೆ ಅಂತ ಕೊಡ್ತೀವಿ. ಅದು ಬಿಟ್ಟು ನೀವು ಈರುಳ್ಳಿ ಏನಾದ್ರು ಬೆಳೀತಿದ್ರೆ, ಈರುಳ್ಳಿ ಅಂದ್ರೆ ಒಂದು 3-4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೆಳೀತು ಇದು ಮಾಡಿದ್ರೆ ನಾವು ಈರುಳ್ಳಿ ಶೇಖರಣಾ ಘಟಕ ಅಂತ ಕೊಡ್ತೀವಿ. ಅದಕ್ಕೆ 1 ಲಕ್ಷ ಸಹಾಯಧನ ಕೊಡ್ತೀವಿ. ಅದು ಬಿಟ್ಟು ಈಗ ನೀವು ತೆಂಗು ಇಲ್ಲೆಲ್ಲ ಮೇಜರ್ ಏನಾಗಿದೆ ಅಂದ್ರೆ ತೆಂಗು ಬೆಳೆಗಾರರು ಇದ್ದಾರೆ. ತೆಂಗುನ ಶೇಖರಣೆ ಮಾಡ್ಕೊಳಕ್ಕೆ ಈಗ ಕಾಯಿ ರೇಟು ಈಗ ಯಾಕೆಂದ್ರೆ ಕಾಯಿಗೆ ಎಳ್ನೀರಿಗೆ ಕೊಟ್ಬಿಡ್ತಿದ್ದಾರೆ ರೈತರು. ಇನ್ ಕೇಸ್ ನಿಂದೆ ಕೊಬ್ಬರಿ ಏನಾದ್ರು ಮಾಡ್ಕೊಳಕ್ಕೆ ನೀವು ಅದಕ್ಕೆ ಏನಾದ್ರು ಶೇಖರಣೆ ಮಾಡೋದಿದ್ರೆ ತೆಂಗು ಶೇಖರಣಾ ಘಟಕ ಅಂತ ಅದಕ್ಕೆ 72,500 ಕೊಡ್ತೀವಿ. ಇದಿಷ್ಟು ನಮ್ಮ ಇಲಾಖೆ ಯೋಜನೆ. ಆಮೇಲೆ ಔಷಧಿ ಗೊಬ್ಬರಗಳು ಯಾವ್ದಾದ್ರು ಬಂದ್ರೆ ಬೇರೆ ಯಾವ್ದಾದ್ರು ಅವಾಗ ಯಾವಾಗ ಕೊಡ್ತಾರೆ ಅವಾಗ ನಾವು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ನಮ್ಮ ಇಲಾಖೆ ಯೋಜನೆಗಳು. ಇನ್ನೇನಾದ್ರು ಬೇಕು ನನ್ನ ನಂಬರ್ ತಗೊಂಡು ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಮಂಡ್ಯ ತಾಲೂಕು. ಮತ್ತು ನನ್ನ ಇಲ್ಲ ಆಡಳಿತಾಧಿಕಾರಿಯಾಗಿ ಕೂಡ ಹಾಕಿದ್ದಾರೆ. ಇಲ್ಲಿ ಏನು ನಾವು ನಮ್ಮ ಕೃಷಿ ಇಲಾಖೆ ಸಂಬಂಧಪಟ್ಟ ಏನು ಮಾಹಿತಿ ಕೊಡಬೇಕು ಅಂತಂದರೆ, ಇಲ್ಲಿ ರೈತರು ಮತ್ತು ಇಲ್ಲಿ ಡಿಪಾರ್ಟ್ಮೆಂಟು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಇದ್ದೀರಾ. ದಯವಿಟ್ಟು ನೀವು ಮನೆಗೆ ಹೋದಂಥ ಸಂದರ್ಭದಲ್ಲಿ ರೈತರು ಕಡ್ಡಾಯವಾಗಿ ಸೆಂಟ್ರಲ್ ID ತಗೊಳ್ಳೇಬೇಕು. ಕೇಂದ್ರ ಸರ್ಕಾರದಿಂದ ಒಂದು ಸೆಂಟ್ರಲ್ ID ಅಂತ ಕ್ರಿಯೇಟ್ ಆಗ್ತದೆ. ಯಾರು ಜಮೀನು ಹೊಂದಿರ್ತಾರೆ ಅವರು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಮತ್ತು ರೈತ ಒಂದು FID ರೈತ ನೋಂದಣಿ ಸಂಖ್ಯೆ ಮಾಡಿಸ್ಕೊಂಡಾಗ ಒಂದು RTCನ ಕೊಟ್ಟು ಅವರು ರೈತ ನೋಂದಣಿ ಸಂಖ್ಯೆ ಮಾಡಿಸ್ಕೊಂಡಿರ್ತಾರೆ. ಅವ್ರ ಹತ್ರ ಇನ್ನೂ 2-3 RTCಗಳು ಪೆಂಡಿಂಗ್ ಇರ್ತವೆ. ಅವ್ರಿಗೆ ಅದು ಅಷ್ಟು ಮಾಹಿತಿ ಇರೋಲ್ಲ. ನೀವು ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಪ್ರೆಸೆಂಟ್ ಇದ್ದೀರಾ ಅವರು ನಿಮ್ಮ ರೈತರಿಗೆ ಮಾಹಿತಿಯನ್ನು ಕೊಡಿ. ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ. ಅವ್ರು ಬರಬೇಕಾದ್ರೆ ಯಾವುದೋ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ, ಕಂಪಲ್ಸರಿ ಮೊಬೈಲ್ ತರಬೇಕು. 4 ಸಲ OTP ಬರುತ್ತೆ. OTP ಬೇಸಿಸ್ ಮೇಲೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ನಮಗೆ ಸೆಂಟ್ರಲ್ ಐಡಿದು ಪೆಂಡೆನ್ಸಿ ಲಿಸ್ಟ್ ಬಂದಿದೆ. ನಾನು ಪಂಚಾಯತಿ ಅವರಿಗೆ ಕೊಟ್ಟು ಹೋಗ್ತೀನಿ. ಮುನ್ಸಪ್ನಹಳ್ಳಿ, ಗಾಂಧಾಳು ಮತ್ತು ಮಲಕಂಕಟ್ಟೆ ಲಿಸ್ಟನ್ನು ಕೊಟ್ಟು ಹೋಗ್ತೀನಿ. ದಯವಿಟ್ಟು ನೀವು ಈ ಲಿಸ್ಟಲ್ಲಿರೋವಾಗ ಇವರು ಫೋನ್ ಮಾಡಿ ಹೇಳಿ ಅಂತ ಹೇಳ್ತೀನಿ ನಾನು. ನೀವು ಆದಷ್ಟು ಅತಿ ಶೀಘ್ರದಲ್ಲೇ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ದು ಆಧಾರ್ ಲಿಂಕ್ ಆಗಿರೋದು ಕಂಪಲ್ಸರಿ ಮೊಬೈಲ್ನ ದಯವಿಟ್ಟು ತೊಗೊಂಡೋಗಿ ಕೃಷಿ ಇಲಾಖೆಗೆ. ನೀವು ತಗೊಳ್ಳಿ. ಏನೇ ಸವಲತ್ತು ತೊಗೋಬೇಕು ಅಂದರೆ, ಈಗ ನೀವು ಕೃಷಿ ಪರಿಕರಗಳನ್ನೇ ತೊಗೋಬೇಕು ಅಂದ್ರೂ ಬೇಕು. ಮತ್ತು ನಿಮಗೆ ಬೆಳೆ ವಿಮೆ ಮಾಡಿಸ್ಕೊಂಡಿರ್ತಾರೆ. ಈಗ ಬೆಳೆ ಏನು ಬರ, ಅತಿವೃಷ್ಟಿ, ಅನಾವೃಷ್ಟಿ ಅಂತ ಏನು ಹೇಳ್ತೀವಿ, ಅಕಸ್ಮಾತ್ ಆದಂಥ ಸಂದರ್ಭದಲ್ಲಿ ನೀವು ಸರ್ಕಾರದಿಂದ ಡೈರೆಕ್ಟಾಗಿ DBT ಅಂದರೆ ನಿಮ್ಗೆ ಏನು ಅಮೌಂಟ್ನ ಫಿಕ್ಸ್ ಮಾಡುತ್ತೆ ಸರ್ಕಾರ, ಅಮೌಂಟ್ನ ರೈತರ ಖಾತೆಗೆ ಜಮಾ ಆಗುತ್ತೆ ಡೈರೆಕ್ಟಾಗಿ. ಹಾಗಾಗಿ ಈ ಥರ ಸವಲತ್ತು ಪಡ್ಕೋಬೇಕಂದ್ರೆ ಸೆಂಟ್ರಲ್ ID ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಬೇಕು. ದಯವಿಟ್ಟು ಎಲ್ಲರೂ ನೀವು ಏನು ಪ್ರೆಸೆಂಟ್ ಇದ್ದೀರಾ ಅವರೆಲ್ಲ ನಿಮ್ಮ ಕಮ್ಯುನಿಕೇಷನ್ ಅಂದರೆ ಬಾಯಿಂದ ಬಾಯಿಗೆ ಹೋದರೆ ಅದು ಈಸಿ ಆಗುತ್ತೆ. ಎಲ್ಲರೂ ಮಾಹಿತಿಯನ್ನು ಕೊಡಿ ಅಂತ ಹೇಳ್ಕೊಳ್ತಾ ನಾನು ಥ್ಯಾಂಕ್ ಯು. ಈಗ 2025-26 ಸಾಲಿನ
ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿ ನಮ್ಮ ನೋಡಾಧಿಕಾರಿಗಳಾದಂಥ ಶಿವರಾಮ ಸರ್ ಅವರು ಸಂಪನ್ಮೂಲಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದಂಥ ಶ್ರೀಮತಿ ಮೇಡಮ್ ಅವರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗೂ ಕೂಡ ಈ ಸಭೆಯ ಮೂಲಕ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಈ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಬಂದು ಮಾಹಿತಿಯನ್ನು ನೀಡಿದರೆ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ ಸಂಪನ್ಮೂಲ ವ್ಯಕ್ತಿಯಾದಂಥ ರೂಪಾ ಮೇಡಮ್ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸಹಾಯಕರಾಗಿದ್ದಂಥ ವಿನೋದ್ ಕುಮಾರ್ ಹಾಗೂ ರಕ್ಷಿತಾ ಹಾಗೂ ಜೊತೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಆಶಾ ಕಾರ್ಯಕರ್ತರಿಗೂ ಹಾಗೂ ಅಂಗನವಾಡಿ ಶಿಕ್ಷಕರಿಗೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳಿಗೆ ಹಾಗೂ ನಮ್ಮೆಲ್ಲ ಸಾರ್ವಜನಿಕರಿಗೆ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಹಾಗೂ ವೇದಿಕೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕೊನೆಯ ಹಂತ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಎದುರಿಸುತ್ತೇವೆ. अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तब शुभ आशीष मांगे गाहे तब जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे